ಶ್ರೀಮಂತರಾಗಿ ದೀರ್ಘಾಯುಷ್ಯವನ್ನು ಪಡೆಯಿರಿ, ಆರೋಗ್ಯವನ್ನು ಪಡೆಯಿರಿ. ಡೀಪ್ ಮೆಡಿಟೇಷನ್ 2, ಆಳ ಧ್ಯಾನ 2. ಧ್ಯಾನ ಮಾಡಿ ಶ್ರೀಮಂತರಾಗಿ ದೀರ್ಘಾಯುಷಿಗಳಾಗಿ ಆರೋಗ್ಯವಂತರಾಗಿ. ಹೌದಾ ಗುರುಗಳೇ? ಧ್ಯಾನ ಮಾಡಿದರೆ ಶ್ರೀಮಂತಿಕೆ ಬರ್ತದ? ಧ್ಯಾನ ಮಾಡಿದರೆ ಆರೋಗ್ಯ ಬರ್ತದ? ಧ್ಯಾನ ಮಾಡಿದರೆ ದೀರ್ಘಾಯುಷಿಗಳಾಗ್ತಾರ? ಖಂಡಿತ, 100ಕ್ಕೆ 100 ಸತ್ಯ. ಅನೇಕ ಪುರಾಣ ಕಥೆಗಳನ್ನು ಜನಜನಿತವಾಗಿ ಹಳ್ಳಿ ನಗರ ಎಲ್ಲ ಕಡೆ ನೀವು ಕೇಳಿರ್ತೀರ. ಅನೇಕ ಋಷಿ ಮುನಿಗಳು, ತಪಸ್ವಿಗಳು, ಸಂತರು, ಮಹಾತ್ಮರು ತಪಸ್ಸು ಮಾಡ್ತಾರೆ ಅಂತೇಳಿ ನೀವೆಲ್ಲ ಕೇಳಿರ್ತೀರ. ತಪಸ್ಸು ಯಾಕೆ ಮಾಡ್ತಾರೆ? ತಾವು ಏನು ಅಪೇಕ್ಷೆ ಪಡ್ತಾರೆ ಅವುಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸಿನಲ್ಲಿ ಮುಖ್ಯ ಏನಿರ್ತದೆ? ಧ್ಯಾನ ಇರ್ತದೆ. ಧ್ಯಾನ ಅಂದರೆ ಏನು? ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಇಡುವುದು ಧ್ಯಾನ. ಧ್ಯೇಯ ವಸ್ತು ಅಂದ್ರೇನು? ಇಲ್ಲಿ ನಾನು ಯೂನಿವರ್ಸ್ ಅಂತ ಹೇಳ್ತೇನೆ, ವಿಶ್ವಶಕ್ತಿ ಅಂತ ಹೇಳ್ತೇನೆ, ಪಂಚಮಹಾಭೂತಗಳು ಅಂತ ಹೇಳ್ತೇನೆ. ಏನು ಯೂನಿವರ್ಸು, ವಿಶ್ವಶಕ್ತಿ, ಪಂಚಮಹಾಭೂತಗಳು ಎಂಬುದಾಗಿ ಹೇಳಿದರೆ ಇವುಗಳನ್ನು ಕುರಿತಾಗಿ ಪ್ರತ್ಯೇಕವಾದ ಒಂದು ವಿಡಿಯೋವನ್ನೇ ಮಾಡ್ತಾನೆ. ಈಗ ನಾವು ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ದೀರ್ಘಾಯುಷಿಗಳಾಗಿ, ಧ್ಯಾನ ಮಾಡಿ ಆರೋಗ್ಯವಂತರಾಗಿ, ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಈಗಾಗಲೇ ಧ್ಯಾನ ಅಂದ್ರೇನು? ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಇಡುವುದು. ಯೋಗದಲ್ಲಿ ಧ್ಯಾನ 7ನೇ ಇದೆ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಅಂತ. ಧ್ಯಾನ ಆದಮೇಲೆ ಸಮಾಧಿ, ಸಮಾಧಿಗೆ ಮುಂಚಿನದು ಧ್ಯಾನ, ಧ್ಯಾನಕ್ಕೆ ಮುಂಚಿನದು ಧಾರಣ. ಧಾರಣ ಅಂದ್ರೇನು? ಧರಿಸುವುದು. ಈಗ ನಾನು ಹಣೆ ಮೇಲೆ ವಿಭೂತಿಯನ್ನು ಧರಿಸಿದ್ದೇನೆ, ವಸ್ತ್ರಗಳನ್ನು ಧರಿಸಿದ್ದೇನೆ, ಪೇಟವನ್ನು ಧರಿಸಿದ್ದೇನೆ. ಅಲ್ಲಿ ಹಿಂದೆ ರಾಜ ಮಹಾರಾಜರು ಕಿರೀಟಗಳನ್ನು ಧರಿಸ್ತಿದ್ರು. ಅಂದ್ರೇನು? ಧಾರಣ ಅಂದ್ರೇನು? ಧರಿಸುವುದು. ಈ ಧರಿಸಿದ ಆದಮೇಲೆ ಧ್ಯಾನ ಅಂದ್ರೇನು? ಧ್ಯಾನ ಎಂಬುದಾಗಿ ಹೇಳಿದರೆ ಸ್ಥಿರ ಸುಖವಾದ ಆಸನದಲ್ಲಿ ಕುಳಿತುಕೊಳ್ಳೋದು. ಈಗ ಕುರ್ಚಿ ಮೇಲೆ, ಮಂಚದ ಮೇಲೆ, ಪೀಠದ ಮೇಲೆ, ಜಮಖಾನ ಹಾಸ್ಕೊಂಡು ಅಥವಾ ಮತ್ತೊಂದು ಹಾಸ್ಕೊಂಡು ನೆಲದ ಮೇಲೆ, ಹೀಗೆ ಇದು ಸಿದ್ಧತೆ. ಮತ್ತು ಈಗ ಧ್ಯಾನ ಮಾಡುವಾಗ ಏಕಾಂತ ಬೇಕು, ಕಡ್ಡಾಯವಾಗಿ ಒಬ್ಬರೇ ಇರಬೇಕು. ಧ್ಯಾನವನ್ನು ಕನಿಷ್ಠ 1 ಗಂಟೆ ಮಾಡಬೇಕು. ಹಿಂದಿನ ಸಂಚಿಕೆಯಲ್ಲಿ ಅರ್ಧ ಗಂಟೆ ಹೇಳಿದ್ದೇನೆ, 20 ನಿಮಿಷ ಹೇಳಿದ್ದೇನೆ. ಅದು ಮುಂದುವರಿತಾ ಹೋದರೆ 1 ಗಂಟೆ ಆಗುತ್ತೆ. ಬೆಳಿಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ, ರಾತ್ರಿ 1 ಗಂಟೆ. ತಪಸ್ವಿಗಳು ಇಡೀ ದಿನವನ್ನೇ ತಪಸ್ಸಿನಲ್ಲಿ, ಧ್ಯಾನದಲ್ಲಿ ಕಳೀತಾ ಇದ್ರು. ಹಂಗೆ ನೀವು ಇಡೀ ದಿನ ಕಳಿಬೇಕಾಗಿಲ್ಲ. ಯಾಕೆಂದರೆ ತಪಸ್ಸುಗಳ ಗುರಿಗಳೇ ಬೇರೆ. ಈಗ ನಿಮಗೇನು ಲೌಕಿಕದಲ್ಲಿರ್ತಕ್ಕಂಥ ನಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆಯೋದು, ಸಂಸಾರದಲ್ಲಿ ಸುಖ ಸಂತೋಷ ಭೋಗ ಭಾಗ್ಯಗಳನ್ನು ಪಡೆಯೋದು, ಕುಟುಂಬಿಕ ಜೀವನದಲ್ಲಿ ಸುಖ ಸಂತೋಷವಾಗಿ ಇರೋದು, ಹೀಗೆ ನಾವು ಏನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಇರ್ತೀವಿ ಅವುಗಳಲ್ಲಿ ನಾವು ಸುಖ ಸಂತೋಷವನ್ನು ಪಡೆಯುವ ಸಲುವಾಗಿ ಧ್ಯಾನ ಮಾಡೋದು. ಧ್ಯಾನ ಯಾವಾಗ ಮಾಡಬೇಕು? ಪ್ರಶಾಂತ ಸ್ಥಿತಿಯಲ್ಲಿ, ನಿಶ್ಶಬ್ದ ಸ್ಥಿತಿಯಲ್ಲಿ ಧ್ಯಾನ ಮಾಡಬೇಕು. ಈಗ ಎಲ್ಲರೂ ಸ್ಟುಡಿಯೋನ ಮಾಡ್ಕೊಳಕ್ಕಾಗಲ್ಲ. ಅವರು ಸ್ಟುಡಿಯೋ ಫೋಟೋದವರು, TV ಸ್ಟೇಷನ್ದವರು ನಿಶ್ಶಬ್ದದ ಸ್ಟುಡಿಯೋಗಳನ್ನು ಮಾಡಿಕೊಳ್ತಾರೆ. ಅವರು ಯಾವಾಗ ಬೇಕಾದರೂ ಸ್ಟುಡಿಯೋ ಮಾಡ್ಕೊಂಡ್ರಿಂದ ನಿಶ್ಶಬ್ದವನ್ನು ಕಾಪಾಡಿಕೊಂಡು ಹಗಲು ರಾತ್ರಿ ಯಾವಾಗ ಬೇಕಾದ್ರೂ ಸ್ಟುಡಿಯೋದಲ್ಲಿ ವಿಡಿಯೋನ ಅವರು ಶೂಟ್ ಮಾಡ್ತಾರೆ. ಆದರೆ ಇಲ್ಲಿ ನಾವು ಧ್ಯಾನವನ್ನು ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಳಕ್ಕಾಗಲ್ಲ. ಅವೈಲಬಲ್ ಇರೋ ರಿಸೋರ್ಸಲ್ಲಿ ಧ್ಯಾನ ಮಾಡೋದು.
ಅವೈಲಬಲ್ ಇರೋ ರಿಸೋರ್ಸ್ ಯಾವಾಗ? ಸಾಮಾನ್ಯವಾಗಿ ರಾತ್ರಿ 10 ಗಂಟೆ ಆದಮೇಲೆ ನಿಶ್ಶಬ್ದ ಆಗ್ತದೆ. ಕೆಲವು ಏರಿಯಾಗಳಲ್ಲಿ ನಿಶ್ಶಬ್ದವಾಗೇ ಇರ್ತದೆ. ಬೆಳಿಗ್ಗೆ ಪ್ರಾತಃ ಕಾಲದ ವೇಳೆಯಲ್ಲಿ ಇನ್ನೂ ನಿಶ್ಶಬ್ದವಾಗಿರ್ತದೆ. ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ವೇಳೆಯಲ್ಲಿ ನೀವು ಧ್ಯಾನವನ್ನು ಮಾಡಬಹುದು. ಅದು ನಿಶ್ಶಬ್ದ ಪ್ರಶಾಂತ ಸ್ಥಿತಿ. ಇಡೀ ಪರಿಸರವೇ ಧ್ಯಾನಕ್ಕೆ ಅನುಕೂಲವಾಗಿರುತ್ತದೆ. ಆದ ಕಾರಣ ಅಂತಹ ಪ್ರಶಾಂತ ವಾತಾವರಣದಲ್ಲಿ ಧ್ಯಾನವನ್ನು ಮಾಡಿದರೆ ನಾವು ಇಚ್ಛಿಸಿದ ಎಲ್ಲವನ್ನೂ ನಾವು ಖಂಡಿತ ಪಡ್ಕೊಳ್ತೀವಿ. ನಾವೇನೇನು ಅಪೇಕ್ಷೆ ಮಾಡ್ತೀವಿ ಒಳ್ಳೆಯದನ್ನು ಅಪೇಕ್ಷೆ ಮಾಡಬೇಕು. ಒಳ್ಳೆಯದನ್ನು ಅಪೇಕ್ಷೆ ಮಾಡಿದರೆ ಏನು, ನಾವು ಒಂದು ಕುಟುಂಬ, ಗಂಡ ಹೆಂಡತಿ, ಮನೆ, ಮಕ್ಕಳು, ತಂದೆ ತಾಯಿ, ಬಂಧು ಬಳಗ, ಗೆಳೆಯ ಗೆಳತಿ, ನಾವೆಲ್ಲ ಸುಖವಾಗಿರಬೇಕು. ಹೀಗೆ ನಮ್ಮ ನಾಡು, ನಮ್ಮ ದೇಶ, ನಾವೆಲ್ಲ ಸುಖವಾಗಿರಬೇಕು. ಸೊ ಈ ಹಿನ್ನೆಲೆಯಲ್ಲಿ ಒಳ್ಳೆಯ ಗುರಿ ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಧ್ಯಾನ ಮಾಡಿದರೆ ಅಪೇಕ್ಷಿಸಿದ್ದನ್ನು ನಾವು ಪಡಿತೇವೆ. ಈಗ ಮೊದಲಿಗೆ ಧ್ಯಾನದ ಒಂದು ಆರಂಭವನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹಿಂದಿನ ಸಂಚಿಕೆಯಲ್ಲಿ ನಾನು 2 ಸೆಕೆಂಡ್ ಧ್ಯಾನ, 2 ಸೆಕೆಂಡ್ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು, 6 ಸೆಕೆಂಡ್ ಉಸಿರನ್ನು ಹೊರಗೆ ಬಿಡುವ ಧ್ಯಾನ ಪದ್ಧತಿಯನ್ನು 20 ನಿಮಿಷದ ಕಾಲ ಹೇಳಿಕೊಟ್ಟಿದ್ದೆ. ಈಗ ನಾನು 3 ಸೆಕೆಂಡ್ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋದು, 12 ಸೆಕೆಂಡ್ ಗಾಳಿಯನ್ನು ನಮ್ಮ 2 ಮೂಗಿನ ದ್ವಾರದಿಂದ ಹೊರಗೆ ಬಿಡುವುದು. ನಿಧಾನವಾಗಿ ಗಾಳಿಯನ್ನು ಒಳಗೆ ತಗೊಳ್ಳೋದು, ನಿಧಾನವಾಗಿ ಗಾಳಿಯನ್ನು ಹೊರಗೆ ಬಿಡುವುದು. ಈ ರೀತಿಯಲ್ಲಿ ಧ್ಯಾನವನ್ನು ಮಾಡಬೇಕು. ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವಾಗ ಗಾಳಿಯನ್ನು ಒಳಗೆ ತಗೊಳ್ತೀವಲ್ಲ, ಆ ಗಾಳಿಯ ಕಡೆಗೆ ಮನಸ್ಸನ್ನು ಇಟ್ಟಿರಬೇಕು. ಗಾಳಿಯನ್ನು ಹೊರಗೆ ಬಿಡ್ತೀವಲ್ಲ 12 ಸೆಕೆಂಡು, ಆ ಕಡೆಗೆ ಮನಸ್ಸನ್ನು ಕೊಡಬೇಕು. ಆಗ ಏನು 2 ಮುಖ್ಯ ಆಗ್ತದೆ ಅಂತ ಹೇಳಿದರೆ, ನಾವು ನಿಧಾನವಾಗಿ ಗಾಳಿಯನ್ನು ಒಳಗೆ ತೆಗೆದುಕೊಳ್ತಾ ಇದ್ದೀವ ಅನ್ನೋದನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ನಿಧಾನವಾಗಿ ಗಾಳಿಯನ್ನು ಹೊರಗೆ ಬಿಡ್ತೀವ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ನಂತರ ಎರಡನೇದು 3 ಸೆಕೆಂಡ್ ಗಾಳಿಯನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳೋದು, 12 ಸೆಕೆಂಡ್ ಗಾಳಿಯನ್ನು ನಿಧಾನವಾಗಿ ಹೊರಗೆ ಬಿಡುವುದು. ಹೀಗೆ ಒಳಗೆ ತೆಗೆದುಕೊಂಡು ಹೊರಗೆ ಬಿಟ್ಟರೆ ಅದು ಒಂದು ಉಸಿರಾಟ. ಇಂತಹ 24 ಉಸಿರಾಟಗಳನ್ನು ಅಭ್ಯಾಸ ಮಾಡಿದರೆ ಅದು ಒಂದು ಪ್ರಾಣಾಯಾಮ. ಈಗ ನಾನು ಮೊದಲಿಗೆ ಒಂದು ಉಸಿರಾಟವನ್ನು ನಿಮ್ಮ ಗಮನಕ್ಕೆ ತಿಳಿಸ್ಕೊಡ್ತೇನೆ. ಅದನ್ನು ನೀವು ಪದ್ಧತಿ ಮೊದಲು ಕಲ್ತ್ಕೊಳ್ಳಿ. ಒಳಗೆ ತಗೊಳ್ಳೋದು ಗಾಳಿಯನ್ನು 3 ಸೆಕೆಂಡು, ಹೊರಗೆ ಬಿಡುವುದು. ಅದನ್ನು ಈಗ ಮೊದಲಿಗೆ ಒಂದು ಉಸಿರಾಟವನ್ನು ಅಭ್ಯಾಸ ಮಾಡಿ ತೋರಿಸ್ತೇನೆ. ನೀವು ಕುಳಿತುಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಕುಳಿತುಕೊಂಡು ಹೇಳಿದ್ದನ್ನು ನೀವು ನನ್ನ ಎದುರಿಗೆ ಕೂತ್ಕೊಂಡು ಅಭ್ಯಾಸ ಮಾಡಿ. ಸಿದ್ಧತೆ. ಈಗ ಮೊದಲು ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಕೊಂಡು 3 ಸೆಕೆಂಡ್ ಗಾಳಿಯನ್ನು ಒಳಗೆ ತೆಗೆದುಕೊಳ್ತಾ 12 ಸೆಕೆಂಡ್ ಗಾಳಿಯನ್ನು ನಿಧಾನವಾಗಿ ಹೊರಗೆ ಬಿಡಬೇಕು. ಮನಸ್ಸನ್ನು ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಬಿಡುವುದರ ಕಡೆಗೆ ಗಮನವನ್ನು ಕೊಡಬೇಕು. ಸಿದ್ಧತೆ, ಆರಂಭ. ಓಂ ಶಾಂತಿ ಶಾಂತಿ ಶಾಂತಿ. ಈಗ 3 ಸೆಕೆಂಡ್ ಗಾಳಿಯನ್ನು ಒಳಗೆ ತೆಗೆದುಕೊಂಡು 12 ಸೆಕೆಂಡ್ ಗಾಳಿಯನ್ನು ನಿಧಾನವಾಗಿ ಹೊರಗೆ ಬಿಟ್ಟು ಮನಸ್ಸನ್ನು ಆ ಗಾಳಿ ಒಳಗೆ ತೆಗೆದುಕೊಳ್ಳುವ ಹೊರಗೆ ಬಿಡುವ ಕಡೆಗೆ ಗಮನವನ್ನು ಕೊಟ್ಟು ಒಂದು ಉಸಿರಾಟವನ್ನು ಅಭ್ಯಾಸ ಮಾಡಿದ್ವು. ಈಗ 24 ಉಸಿರಾಟಗಳನ್ನು ಅಭ್ಯಾಸ ಮಾಡಬೇಕು. ಪೂರ್ವಭಾವಿ ಸಿದ್ಧತೆಯಾಗಿ 6 ಉಸಿರಾಟ ಪದ್ಧತಿಯನ್ನು ಈಗ ನಾನು ನಿಮಗೆ ಅಭ್ಯಾಸ ಮಾಡಿ ತೋರಿಸ್ತೇನೆ. 6 ಉಸಿರಾಟ ಪದ್ಧತಿ ಅಂದ್ರೇನು? 3 ಸೆಕೆಂಡ್ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋದು, 12 ಸೆಕೆಂಡ್ ಗಾಳಿಯನ್ನು ಹೊರಗೆ ಬಿಡುವುದು, ಅದು ಒಂದು ಉಸಿರಾಟ. ಇಂತಹ 6 ಉಸಿರಾಟಗಳನ್ನು ಈಗ ಅಭ್ಯಾಸ ಮಾಡೋಣ. ಇದು ಪ್ರಾರಂಭದಲ್ಲಿ. ಸಿದ್ಧತೆ, ಆರಂಭ.
ಶಾಂತಿ ಶಾಂತಿ ಶಾಂತಿ. 6 ಉಸಿರಾಟಗಳನ್ನು ಈಗ ಅಭ್ಯಾಸ ಮಾಡಿದೆವು. ಇಂತಹ 24 ಉಸಿರಾಟಗಳನ್ನು ಮಾಡಬೇಕು. ಅಂದ್ರೇನು? ನಾವು ಏನು ಜೀವನದಲ್ಲಿ ಪಡೆದುಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೇವೆ, ಅವುಗಳನ್ನು ಪಡೆದುಕೊಳ್ಳುವ ಸಲುವಾಗಿ ನಾವು ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಉದಾಹರಣೆಗೆ, ಸ್ವಾಮೀಜಿ ಧ್ಯಾನ ಗೊತ್ತಾಗಲ್ಲ, ಬರಲ್ಲ, ಮನಸ್ಸು ಒಯ್ದಾಡ್ತದೆ. ಚಿಂತೆ ಬೇಡ, ಬರ್ತದೆ. ಈಗ ಮಗು ಅ ಆ ಈ ಒಂದೇ ಸಲ ಬರೆಯುತ್ತಾ? ಬರೆಯಲ್ಲ. 1 2 3 4 ಒಂದೇ ಸಲ ಕಲ್ತ್ಕೊಳ್ಳುತ್ತಾ? ಬರಲ್ಲ. 2 1 2 2 4 19 19 19 38. ಹೀಗೆ ಮಗ್ಗಿ ಅನ್ನೋ ಮಗು ಒಂದೇ ಸಲ ಕಲ್ತ್ಕೊಂಡ್ಬಿಡುತ್ತಾ? 19 57 19 76 95 95. ನೋಡಿ, ಬಾಲ್ಯದಲ್ಲಿ ನಾವು ಕಲ್ತು ಗಣಿತ 19 ಮಗ್ಗಿ ಇವಾಗಲೂ ಬರ್ತಾ ಇದೆ. ಅಂದ್ರೇನು? ಇದನ್ನು ಕಲಿಬೇಕಾದ್ರೆ ನಾವು ವರ್ಷಾನುಗಟ್ಟಲೆ ಕಲ್ತಿದ್ದೀವಿ. 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಇದನ್ನು ಕಲ್ತ್ಕೊಂತಾನೆ ಬಂದಿದ್ದೀವಿ. ಪ್ರತಿದಿನ ನಮಗೆ ಶಾಲೆಯಲ್ಲಿ ಏನು ಮಾಡ್ತಾಯಿದ್ರು ಅಂತೇಳಿದರೆ, ಮಗ್ಗಿಯನ್ನು ಎಲ್ಲ ಮಕ್ಕಳುಗಳನ್ನು ಒಂದು ಕಡೆ ಸೇರಿಸಿ 1 2 3 4ನೇ ತರಗತಿ ಮಕ್ಕಳುಗಳನ್ನು ಈ ಮಗ್ಗಿಗಳನ್ನು ಪ್ರತಿಯೊಬ್ಬರು ಹೇಳಬೇಕು. ಒಬ್ರು ಹೇಳ್ಕೊಡ್ಬೇಕು, ಇನ್ನೊಬ್ರು ಅದನ್ನು ಪಾಠ ಹೇಳಬೇಕು. ಹೀಗೆ ನಾನು ಈ ಮಗ್ಗಿಯನ್ನು ನಾವೇನು 1 2 3 4ನೇ ಕ್ಲಾಸ್ನಲ್ಲಿದ್ದಾಗ ದಿನ ನನಗೆ ಹೇಳೋರು, ನಾನು ನಿಂತ್ಕೊಳ್ಳಿವೆ. ಉಳಿದು ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋ ನೀನು ಅನ್ನೋರು. ಎಲ್ಲ ಮಗ್ಗಿಗಳನ್ನು ನಾನು ಹೇಳ್ಕೊಡ್ತಿದ್ದೆ. ಅಂದ್ರೇನು? ಮಗ್ಗಿ ಗಣಿತ ಒಮ್ಮೆಲೆ ಬರಲ್ಲ, ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ ಬರುತ್ತೆ. ಈ ಮಗ್ಗಿಯನ್ನು ಕಲ್ತ್ಬಿಟ್ರೆ ಟ್ರಿಗ್ನಾಮಿಟ್ರಿ, ಜಾಮಿಟ್ರಿ, ಕ್ಯಾಲ್ಕುಲಸ್ಸು, ಆಲ್ಜಿಬ್ರಾ ಎಲ್ಲ ನೀರು ಕುಡಿದಷ್ಟು ಸುಲಭ ರೀ. ಇವತ್ತೇನೇನು ಪ್ಯೂರ್ ಮ್ಯಾಥಮೆಟಿಕ್ಸು, ಪ್ಯೂರ್ ಫಿಸಿಕ್ಸು, ಪ್ಯೂರ್ ಕೆಮಿಸ್ಟ್ರಿ ಅಂತಿದೆಯಲ್ಲ, ಇವೆಲ್ಲವೂ ಕೂಡ ಈ ಮ್ಯಾಥಮೆಟಿಕ್ಸ್ ತಳಹದಿ ಮೇಲೇ ಇದ್ದಾವೆ. ಹಾಗೆ ಜೀವನ ಕೂಡ ಅಷ್ಟೇ. ಧ್ಯಾನದ ತಳಹದಿಯ ಮೇಲೆ ನಮ್ಮ ಜೀವನ ನಿಂತಿದೆ. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ಮೊದಲನೇದು ಹೇಳ್ತೀನಿ, ಸುಲಭವಾಗಿ ಹೇಳ್ಬಿಡ್ತೀನಿ. ಧ್ಯಾನ ಮಾಡಿದ್ರೆ ಏನಾಗುತ್ತೆ? ನಿಶ್ಚಲ ಮನಸ್ಸು ಬರ್ತದೆ. ಹರಿದಾಡುವ ಮನಸ್ಸು ಹೋಗ್ತದೆ. ಹರಿದಾಡುವ ಮನಸ್ಸು ಹೋಗಿ ನಿಶ್ಚಲ ಮನಸ್ಸು ಬಂದರೆ ಭಯ ಹೋಗ್ತದೆ, ಧೈರ್ಯ ಬರ್ತದೆ. ಯಾವಾಗ ಭಯ ಹೋಗಿ ಧೈರ್ಯ ಬರ್ತದೆ, ನಾವು ಪ್ರತಿಯೊಂದನ್ನು ನಮ್ಮ ಸಮಾಧಾನ ಚಿತ್ತದಿಂದ ನಮ್ಮ ಜೀವನದಲ್ಲಿ ಬಂದಂಥ ಸಮಸ್ಯೆಗಳನ್ನು ವಿಚಾರ ಮಾಡಿ ವಿಶ್ಲೇಷಣೆಗೆ ಒಳಪಡಿಸ್ತೇವೆ. ಸರಿ ಯಾವುದು, ತಪ್ಪು ಯಾವುದು ಅಂತ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ನಮಗೆ ಬರ್ತದೆ. ಹೌದಲ್ವಾ? ನಮಗಿದೆಲ್ಲ ಜೀವನದಲ್ಲಿ ಬೇಕಲ್ವಾ? ನಾವೆಲ್ಲ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇರ್ತೇವೆ. ಇಂಥ ಜೀವನದ ಕಷ್ಟಗಳನ್ನು ನಾವು ನಿಭಾಯಿಸಬೇಕಾದ್ರೆ ನಮಗೆ ವಿವೇಕ ಬೇಕು. ವಿವೇಕ ಬೇಕಾದರೆ ನಿಶ್ಚಲ ಮನಸ್ಸು ಬೇಕು. ಆ ನಿಶ್ಚಲ ಮನಸ್ಸನ್ನು ಧ್ಯಾನ ಕೊಡ್ತದೆ. ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಧೈರ್ಯ ಬೇಕು, ವಿವೇಕ ಬೇಕು, ಸ್ಥಿರವಾದ ಮನಸ್ಸು ಬೇಕು. ಇವೆಲ್ಲವನ್ನು ನಮಗೆ ಮೊದಲು ಧ್ಯಾನ ಕೊಡ್ತದೆ. ಸ್ಥಿರವಾದ ಮನಸ್ಸನ್ನು, ಧೈರ್ಯವನ್ನು, ವಿಲ್ ಪವರ್, ಇಚ್ಛಾಶಕ್ತಿಯನ್ನು ನಾವು ಪಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಖಂಡಿತ ನಾವು ಶ್ರೀಮಂತರಾಗ್ತೀವಿ, ಖಂಡಿತ ನಾವು ದೀರ್ಘಾಯುಷಿಗಳಾಗ್ತೀವಿ, ಖಂಡಿತ ನಾವು ಆರೋಗ್ಯವಂತರಾಗ್ತೇವೆ. ಈಗ ಶುಗರು, BP ಎಲ್ಲ ಯಾಕೆ ಬರ್ತದೆ? ಅವರಿಗೆ ಭಯ ಬಹಳ ಇರ್ತದೆ, ದೃಢವಾದ ಮನಸ್ಸಿರೋದಿಲ್ಲ, ಒಳ್ಳೆಯದೇ ಬಹಳ ಇರ್ತದೆ. ಜೀವನದಲ್ಲಿ ಸುಖ ದುಃಖಗಳು ಬಂದಾಗ ಅವರು ಬಹಳ ಹೆದರ್ಕೋತಾರೆ. ಯಾವಾಗ ಹೆದರ್ಕೋತೀವಿ ಆವಾಗ ನಮಗೆ BP ಬರ್ತದೆ. ಯಾವಾಗ ನಾವು ಹೆದರ್ಕೋತೀವಿ ಆವಾಗ ನಮಗೆ ಶುಗರ್ ಬರ್ತದೆ. ಆದ ಕಾರಣ ಧ್ಯಾನ ಇದೆಯಲ್ಲ, ಅದು ಹೇಗೆ ಆರೋಗ್ಯ ಕೊಡ್ತದೆ ಅನ್ನೋದನ್ನು ನಿಮಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಹೋಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಾವು ಏನು ಮಾಡ್ತೇವೆ, ಕಾಯಿಲೆಗಳಿಗೆ ಆಸ್ಪತ್ರೆಗಳಿಗೆ, ಕ್ಲಿನಿಕ್ಗಳಿಗೆ, ಅಲ್ಲಿ ಇಲ್ಲಿ ವೈದ್ಯರಲ್ಲಿಗೆ ಹೋಗ್ತೇವೆ. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೇವೆ, ಇವುಗಳನ್ನು ಗುಣ ಮಾಡ್ಕೊಳ್ಳೋಕ್ಕೆ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ನೇ ಅಂತೇಳಿ ತಿಳ್ಕೊಂಡಿದ್ದೇವೆ. ಇಲ್ಲರಿ, ಇವೆಲ್ಲ ಅವಶ್ಯಕತೆ ಇಲ್ಲ ರೀ. ಭಾರತ ದೇಶದಲ್ಲಿ ಎಲ್ಲ ರೀತಿಯ ಆರೋಗ್ಯಗಳನ್ನು ಪಡ್ಕೊಳ್ಳೋಕ್ಕೆ ಇರ್ತಕ್ಕಂಥದ್ದು ಏನಪ್ಪ ಅಂತೇಳಿದರೆ ಧ್ಯಾನ, ತಪಸ್ಸು, ಯೋಗ.
ನೀವು ಯೋಗವನ್ನು ಮಾಡಿದರೆ, ಧ್ಯಾನವನ್ನು ಮಾಡಿದರೆ, ತಪಸ್ಸು ಮಾಡಿದರೆ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಪಡ್ಕೊಂತೀರಿ, ಆರೋಗ್ಯವನ್ನು ಪಡ್ಕೊಂತೀರಿ, ದೀರ್ಘಾಯುಷ್ಯವನ್ನು ಪಡ್ಕೊತೀರಿ. ಆದ್ದರಿಂದ ಯಾವ ಔಷಧಿಯ ಅಗತ್ಯ ಇಲ್ಲ. ಬೇಕಾದ ರೋಗಗಳಿರಲಿ, ಯಾವ ಕಾಯಿಲೆ ಬೇಕಾದರೂ ಇರಲಿ, ಔಷಧಿಯ ಅಗತ್ಯವೇ ಇಲ್ಲ. ಧ್ಯಾನ ಮಾಡಿದರೆ 100% ನಾವು ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಅದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಸ್ವಾಮೀಜಿಯವರೇ, ಧ್ಯಾನ ಮಾಡಿದರೆ ನನಗೆ ಇಂತಿಂಥ ಕಾಯಿಲೆ ಇದೆ ಅದೆಲ್ಲ ಹೋಗ್ತದೆ? ಖಂಡಿತ ಹೋಗ್ತದೆ. ಖಂಡಿತ ನಿಮಗೆ ಆರೋಗ್ಯ ಬಂದೇ ಬರ್ತದೆ. ಧ್ಯಾನ ನಮಗೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯನ್ನು ಮೊದಲು ಮಾಡ್ತದೆ. ನಾವು ಶ್ರೀಮಂತರಾಗಬೇಕಾದ್ರೆ, ನಾವು ಆರೋಗ್ಯವಂತರಾಗಬೇಕಾದ್ರೆ, ನಾವು ದೀರ್ಘಾಯುಷ್ಯಗಳಾಗಬೇಕಾದ್ರೆ ಅಂತರಂಗ ಶುದ್ಧಿಯೂ ಬೇಕು, ಬಹಿರಂಗ ಶುದ್ಧಿಯೂ ಬೇಕು. ಅಂತರಂಗ ಸಂಯಮನ, ಬಹಿರಂಗ ಸಂಯಮನ ಇವು ನಮಗೆ ಬೇಕಾಗ್ತದೆ. ಏನು ಅಂತರಂಗ ಸಂಯಮನ, ಬಹಿರಂಗ ಸಂಯಮನ ಅಂತೇಳಿದರೆ, ನಮ್ಮ ಶರೀರ ಪಂಚೇಂದ್ರಿಯಗಳನ್ನು ಪಡೆದುಕೊಂಡಿದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳು ನಮ್ಮ ಹತೋಟಿಯಲ್ಲಿ ಇರಬೇಕು. ಅದೇ ಅಂತರಂಗ ಸಂಯಮನ. ಆನಂತರ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ. ಅಹಂಕಾರ ಅಂದರೆ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಅಂತ. ಇವು ಏನಿದಾವಲ್ಲ, ಇವು ಸೂಕ್ಷ್ಮ ಶರೀರಗಳು. ಪಂಚೇಂದ್ರಿಯಗಳು ಏನಿದಾವಲ್ಲ, ನಮ್ಮ ಶರೀರ 3 ಪ್ರಕಾರವಾಗಿದ್ದಾವೆ. ನಮ್ಮ ಸ್ಥೂಲ ಶರೀರ, ಕೈ ಕಾಲು ಶರೀರ ಏನಿದಲ್ಲ, ತಲೆ, ಕೈ ಕಾಲು, ತಲೆ, ಶರೀರ, ದೇಹ ಇದೆಲ್ಲ ಇದೆಯಲ್ಲ, ಇದು ಸ್ಥೂಲ ಶರೀರ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಪಂಚೇಂದ್ರಿಯಗಳು, ಸೂಕ್ಷ್ಮ ಶರೀರ. ಮನಚಿತ್ತ, ಬುದ್ಧಿ, ಅಹಂಕಾರ. ಅಹಂಕಾರ ಅಂದರೆ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ವ್ಯಕ್ತಿಗತ ಜೀವ, ಆತ್ಮ. ಇವು ಕಾರಣ ಶರೀರ. ಇವುಗಳು ನಮ್ಮ ಹತೋಟಿಯಲ್ಲಿರಬೇಕು. ಧ್ಯಾನ ಶ್ರೀಮಂತಿಕೆಯನ್ನು ಪಡ್ಕೋಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಇವುಗಳೆಲ್ಲವೂ ನಮ್ಮ ಸಂಯಮದೊಳಗೆ ಇರಬೇಕು. ಯಾವಾಗ ನಾವು ಸಂಯಮವನ್ನು ಕಾಪಾಡಿಕೊಳ್ತೀವಿ ಆಗ ನಾವು ಶ್ರೀಮಂತರಾಗ್ತೇವೆ. ಆಗ ನಾವು ಸುಖ ದುಃಖಗಳನ್ನು ಸಮಭಾವದಿಂದ ಸ್ವೀಕಾರ ಮಾಡ್ತೇವೆ. ಆಗ ನಾವು ಜೀವನದಲ್ಲಿ ಭಯ ಪಡಲ್ಲ, ಹೆದರದಲ್ಲ. ಆಗ ನಾವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡ್ತೇವೆ. ಅದಕ್ಕಾಗಿ ಧ್ಯಾನ ಏನಿದೆಯಲ್ಲ, ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಅಂತರಂಗ ಸಂಯಮನ, ಬಹಿರಂಗ ಸಂಯಮನ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಪಡೆದುಕೊಳ್ಳುವುದನ್ನು ಧ್ಯಾನ ನಮಗೆ ಕಲಿಸ್ತದೆ. ಇವನ್ನು ಕಡ್ಡಾಯವಾಗಿ ಶ್ರೀಮಂತರಾಗಬೇಕಾದ್ರೆ ನಾವು ಧ್ಯಾನ ಕಡ್ಡಾಯವಾಗಿ ಮಾಡಲೇಬೇಕು. ಸರಿ, ಧ್ಯಾನ ಮಾಡುವಾಗ ಏನು ಮಾಡಬೇಕಪ್ಪ, ಏನನ್ನು ಪ್ರಾರ್ಥಿಸಬೇಕು? ಉಸಿರು ತಗೊಳ್ಳೋದು ಬಿಡೋದು ಆಯಿತು. ಏನನ್ನು ಕುರಿತು ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳಿದರೆ, ಯಾವುದು ವಿಶ್ವಶಕ್ತಿ ಇದೆಯೋ, ಯಾವುದು ಪರಾತ್ಪರ ಪರವಸ್ತು ಇದೆಯೋ, ಯಾವುದು ಯೂನಿವರ್ಸ್ ಇದೆಯೋ, ಯಾವುದು ಪರಬ್ರಹ್ಮ ಇದೆಯೋ ಅದನ್ನು ನಾವು ಧ್ಯಾನ ಮಾಡಬೇಕು. ಅದನ್ನು ಪಂಚಮಹಾಭೂತಗಳು ಅಂತೇಳಿ ತಿಳ್ಕೊಳ್ಳೋಣ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಇವುಗಳನ್ನು ಕುರಿತು ನಾವು ಧ್ಯಾನ ಮಾಡಬೇಕು. ಒಂದೇ ಶಬ್ದ ಏನದು? ವಿಶ್ವಶಕ್ತಿ. ನಾವು ಪ್ರಾಣಾಯಾಮ ಧ್ಯಾನವನ್ನು ಮಾಡುವಾಗ ವಿಶ್ವಶಕ್ತಿಗೆ ಪ್ರಣಾಮಗಳು, ಪರಾತ್ಪರ ಪರವಸ್ತುವಿಗೆ ವಂದನೆಗಳು, ಪರಾತ್ಪರ ಪರಬ್ರಹ್ಮನಿಗೆ ನಮಸ್ಕಾರ, ಪರಮಾತ್ಮ ಪರವಸ್ತುವಿಗೆ ಶರಣು ಶರಣಾರ್ಥಿಗಳು. ಹೀಗೆ ಆ ಶಕ್ತಿ ಏನಿದೆಯಲ್ಲ ಅದಕ್ಕೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಇಷ್ಟೇ. ಏನು ಧ್ಯಾನ ಅಂತೇಳಿದರೆ, ಉಸಿರನ್ನು ತಗೊಳ್ಳೋದು ಬಿಡೋದು, ತಗೊಳ್ಳೋದ್ರ ಕಡೆಗೆ ಗಮನವನ್ನು ಕೊಡಬೇಕು. ನಂತರ ನಾವೇನು ಮಾಡಬೇಕು? ಆ ವಿಶ್ವಶಕ್ತಿ, ಆ ಪರಬ್ರಹ್ಮ, ಆ ಪರವಸ್ತು ಏನಿದೆಯಲ್ಲ, ವಿಶ್ವಶಕ್ತಿಗೆ ವಂದನೆಗಳು ಅಂತ ಹೇಳೋದು. ಆ ವಿಶ್ವಶಕ್ತಿಗೆ ವಂದನೆಗಳು ಅಂತ ಹೇಳ್ತಿದ್ದಾಗೆ ನಮಗೇನು ಬೇಕು ಅದನ್ನು ನಾವು ಪ್ರಾರ್ಥನೆ ಮಾಡಬೇಕು. ಈಗ ನಮಗೇನು ಬೇಕಾಗಿದೆ? ಶ್ರೀಮಂತಿಕೆ ಬೇಕಾಗಿದೆ. ವಿಶ್ವಶಕ್ತಿಯೇ ನನಗೆ ಶ್ರೀಮಂತಿಕೆಯನ್ನು ಕೊಡು, ವಿಶ್ವಶಕ್ತಿಯೇ ನನಗೆ ದುಡ್ಡಿನ ಮಳೆಯನ್ನು ಸುರಿಸು, ವಿಶ್ವಶಕ್ತಿಯೇ ನನಗೆ ಬಂಗಾರದ ಮಳೆಯನ್ನು ಸುರಿಸು, ವಿಶ್ವಶಕ್ತಿಯೇ ನನಗೆ ಆರೋಗ್ಯವನ್ನು ಕೊಡು, ವಿಶ್ವಶಕ್ತಿಯೇ. ನಾವೇನು ಮಾಡಬೇಕು? ವಿಶ್ವಶಕ್ತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಮಾಡಬೇಕಂದ್ರೇನು? ಕೊಡು ಕೊಡು ಅಂತ ಹೇಳ್ತಾ ಕೂತ್ಕೊಂಡ್ರೆ ಕೇಳೋದಾಗ್ತದೆ.
ನಾವಾಗಲೇ ವಿಶ್ವಶಕ್ತಿಯನ್ನು ಪಡ್ಕೊಂಬಿಟ್ಟಿದ್ದೇವೆ ಅಂತ ಹೇಳಬೇಕು. ನಾನು ಶ್ರೀಮಂತನಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ದೀರ್ಘಾಯುಷ್ಯಾಗಿದ್ದೇನೆ, ವಿಶ್ವಶಕ್ತಿಗೆ ಪ್ರಣಾಮಗಳು. ಅಂದ್ರೇನು? ಉಸಿರನ್ನು ತೆಗೆದುಕೊಳ್ಳೋದು ಬಿಡೋದು, ಉಸಿರನ್ನು ತೆಗೆದುಕೊಳ್ಳೋದು ಬಿಡೋದು, 3 ಸೆಕೆಂಡ್ ಒಳಗೆ ತಗೊಳ್ಳೋದು, 12 ಸೆಕೆಂಡ್ ಹೊರಗೆ ಬಿಡೋದು. ಹೀಗೆ ತೆಗೆದುಕೊಂಡು ಒಳಗೆ ಬಿಡುವಾಗ ನಾವೇನು ಮಾಡಬೇಕು? ಪರಾತ್ಪರ ಪರವಸ್ತು ಪರಬ್ರಹ್ಮವೇ, ನಿನಗೆ ಶರಣಾರ್ಥಿಗಳು, ನನಗೆ ನೀನು ಎಲ್ಲವನ್ನು ಅನುಗ್ರಹಿಸಿದ್ದೀಯಾ, ನನಗೆ ನೀನು ಎಲ್ಲವನ್ನು ಕೊಟ್ಟಿದ್ದೀಯಾ. ಬಸವಣ್ಣನವರು ಒಂದು ವಚನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನಪ್ಪ? ಹಾಡಿದಡೆಯನ್ನ ಒಡೆಯನ ಹಾಡುವೆ, ಬೇಡಿದಡೆಯಲ್ಲ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರೆ ಎಲ್ಲ ಬಡತಲವ ಬಿಲ್ಲೈಸುವೆ, ಹಾಡಿದಡೆಯಲ್ಲ ಒಡೆಯನ ಹಾಡುವೆ. ಅವ್ರು ಏನು ಹೇಳ್ತಾರೆ ಈ ವಚನದಲ್ಲಿ? ನಾನು ಪ್ರಾರ್ಥಿಸಿದ್ರೆ ಆ ಪರವಸ್ತು, ಆ ಇಷ್ಟಲಿಂಗ, ಆ ಪರಬ್ರಹ್ಮ, ಆ ಪರವಸ್ತುವನ್ನು ಪ್ರಾರ್ಥಿಸ್ತೇನೆ ಅಂತಾರೆ. ಬೇಡಿದರೆ ಆ ಪರವಸ್ತುವನ್ನೇ ಬೇಡ್ತೀನಿ ಅಂತಾರೆ. ಆ ಪರವಸ್ತು ಅಂದ್ರೇನು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಇವುಗಳನ್ನೇ ಪಂಚಮಹಾಭೂತ ಅಂತಾರೆ. ಸೊ ನಾವೇನು ಮಾಡಬೇಕು? ಒಂದೇ ಶಬ್ದದಲ್ಲಿ ಹೇಳಬೇಕು ಅಂದರೆ ಪರವಸ್ತು ಅಥವಾ ವಿಶ್ವಶಕ್ತಿ ಅಥವಾ ಯೂನಿವರ್ಸ್ ಅಂತ ಹೀಗೆ ನಾವು ಕರೀಬೋದು. ಯೂನಿವರ್ಸ್ಗೆ ಪ್ರಣಾಮಗಳು, ವಿಶ್ವಶಕ್ತಿಗೆ ಪ್ರಣಾಮಗಳು, ಪರವಸ್ತುವಿಗೆ ಪ್ರಣಾಮಗಳು. ಹೀಗೆ ನಾವು ಏನು ಮಾಡಬೇಕು? ಪರಮಾತ್ಮನೇ, ನನಗೆ ಎಲ್ಲ ಭೋಗ ಭಾಗ್ಯಗಳನ್ನು ಕೊಟ್ಟಿದೀಯಾ, ನಾನು ಶ್ರೀಮಂತನಾಗಿದ್ದೇನೆ, ನಾನು ದೀರ್ಘಾಯುಷ್ಯಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ, ಹೀಗೆ ನೀವು ಹೇಳ್ಕೋಬೇಕು. ಏನು ಈಗ ನಾವು ಮತ್ತೆ ಮತ್ತೆ ಈ ರೀತಿಯಾಗಿ ಹೇಳಿಕೊಳ್ಳೋದ್ರಿಂದ ನಾವು ಅವೆಲ್ಲವನ್ನು ನಾವು ಪಡ್ಕೋತೇವೆ. 1 ಗಂಟೆ ನೀವು ಧ್ಯಾನ ಮಾಡುವಾಗ ಇದನ್ನು ಮತ್ತೆ ಮತ್ತೆ ಹೇಳ್ಕೋತಾ ಇರಬೇಕು. ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಏನು ಪ್ರಾರ್ಥನೆ ಮಾಡ್ತಿರಲ್ವಾ, ಆಗ ವಿಶ್ವಶಕ್ತಿಯೇ ನಿನಗೆ ಪ್ರಣಾಮಗಳು, ಯೂನಿವರ್ಸ್ ನಿನಗೆ ವಂದನೆಗಳು, ನಾನು ಶ್ರೀಮಂತನಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ದೀರ್ಘಾಯುಷ್ಯಾಗಿದ್ದೇನೆ, ನಾನು ಸಕಲ ಭೋಗ ಭಾಗ್ಯಗಳನ್ನು ಪಡೆದುಕೊಂಡಿದ್ದೇನೆ, ನಾನು ವಿದ್ಯಾವಂತನಾಗಿ. ನಿಮ್ಗೇನು ಬೇಕು ಅದು ಕಣ್ರಿ. ಈಗ ಶಾಲೆಗೆ ಹೋದೋ ಮಕ್ಕಳು, ನಾನು ಫಸ್ಟ್ ರ್ಯಾಂಕ್ ಪಾಸಾಗಿದ್ದೇನೆ, ಹೀಗೆ ನಿಮ್ಗೆ ಏನೇನು ಬೇಕು ಅದನ್ನು ನೀವು ಆಗಲೇ ನಾನು ಪಡ್ಕೊಂಡ್ಬಿಟ್ಟಿದ್ದೇನೆ ಅನ್ನೋಂಗೆ ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಬೇಕು. ಈಗ ಮಗ್ಗಿ 2 1 2, 2 2 4, 2 3 6, 2 4 8, 2 5 10, 18 1 18, 18 2 36, 18 3 54, 18 4 72, 18 5 90, 18 6 108, 18 7 126, 18. ಈಗ ನೋಡಿರಿ, 18 ಎಲ್ಲ ಮಗ್ಗಿ ನಾವು ಯಾವಾಗಲೂ ಕಲ್ತದ್ದು. ಈಗ ನಾನು ಬಾಯ್ಪಾಠ ಹೇಳ್ತಾ ಇದ್ದೀನ, ಈಗ ಎಲ್ಲರ ಹೇಳಿ ಪ್ರತಿಯೊಬ್ಬರು ಕೂಡಲೇ ಕ್ಯಾಲ್ಕುಲೇಟ್ ಹಿಡಿತಾರೆ. ಏನೇ ಒಂದು ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ಕೂಡಲೇ ಕ್ಯಾಲ್ಕುಲೇಟ್ರ್. ಯಾವ ಕ್ಯಾಲ್ಕುಲೇಟ್ರ್ ಅಗತ್ಯ ಇಲ್ಲ. ಹಾಗೆ ಧ್ಯಾನ ಮಾಡಬೇಕಾದ್ರೂ ಅಷ್ಟೇ. ಪರಮಾತ್ಮನನ್ನು ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿ, ನೀವು ಧ್ಯಾನ ಮಾಡಿ, ನೀವು ಕೇಳಿದ್ದನ್ನು ಪರಮಾತ್ಮ ಪರವಸ್ತು ಕೊಟ್ಬಿಡುತ್ತೆ. ಪರವಸ್ತು ಪರಬ್ರಹ್ಮ ಏನಿದನಲ್ಲ, ಯಾಕೆ ನಾವೆಲ್ಲ ಅವನ ಮಕ್ಕಳು ಕಣ್ರಿ. ಪರಮಾತ್ಮ ನಮ್ಮಪ್ಪ. ಈಗ ಮನೇಲಿ ನಮ್ಮ ಅಪ್ಪ ಅವನ್ನ ನಾವು ಮಕ್ಕಳಿದ್ದಾಗ ನಾವು ಕೇಳಿದ್ದನ್ನು ಅವರೆಲ್ಲ ಕೊಡ್ತಿದ್ರ ಇಲ್ಲ? ಅವ್ವ ನನಗೆ ಇದು ಊಟ ಕೊಡು ಅಂದ್ರೆ ಕೊಡ್ತಿದ್ರ ಇಲ್ಲ? ಅವ್ವ ರೊಟ್ಟಿ ಕೊಡು ಅಂದ್ರೆ ಕೊಡ್ತಿದ್ರ ಇಲ್ಲ? ಅವ್ವ ಉಪ್ಪಿಟ್ಟು ಕೊಡು ಅಂದ್ರೆ ಕೊಡ್ತಿದ್ರ ಇಲ್ವ? ಹೀಗೆ ಅವ್ವ ನನಗೆ ಹಾಲು ಬೇಕು, ಮಜ್ಜಿಗೆ ಬೇಕು, ಮೊಸರು ಬೇಕು, ತುಪ್ಪ ಬೇಕು ಅಂದ್ರೆ ಅನ್ನಕ್ಕೆ ಹಾಕ್ತಿದ್ರ ಇಲ್ಲ? ಹಾಗೆ ತಂದೆ ತಾಯಿಗಳು ನಾವೇನು ಕೇಳಿದರೆ ಮಕ್ಕಳಿಗೆ ಕೊಡ್ತಿದ್ರ ಇಲ್ಲೋ? ಹಾಗೆ ನಾವೆಲ್ಲ ಪರಮಾತ್ಮನ ಮಕ್ಕಳು. ಪರಮಾತ್ಮ ನಮ್ಮಪ್ಪ, ಪರವಸ್ತು ಪರಬ್ರಹ್ಮ ವಿಶ್ವಶಕ್ತಿ ಅವನಿಗೆ ನಮ್ಮಪ್ಪ. ಮತ್ತು ನಮ್ಮ ಅಪ್ಪನಿಗೆ ನಾವೆಲ್ಲ ಮಕ್ಳಿಗೆ ಕೇಳಿದರೆ, ನಿನ್ನ ಆಗಲೇ ನನಗೆ ಕೊಟ್ಬಿಟ್ಟಿದೀಯಪ್ಪ, ನನಗೆ ಹೊಸ ಬಟ್ಟೆ ಕೊಟ್ಬಿಟ್ಟಿದೀಯಾ, ನನಗೆ ಹೊಸ ಮನೆ ಕೊಟ್ಬಿಟ್ಟಿದೀಯಾ, ಹೀಗೆ ನಾವು ಕೇಳ್ಕೊಳ್ತಾ ಹೋದರೆ ಅವನು ಕೊಡ್ತಾ ಹೋಗ್ತಾನೆ. ಹೀಗೆ ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ.
ಈಗ 2 ಮಗ್ಗಿ ಇದೆಯಲ್ಲ, ನನಗೊಂದು 2 ಮಗ್ಗಿ ಬಂದ್ಬಿಡ್ತು ಅಂದರೆ ಮೊದಲು ನೀವು 2 ಮಗ್ಗಿ ಬರಿಬೇಕು, ಅಭ್ಯಾಸ ಮಾಡಬೇಕು, ಕಲ್ತ್ಕೋಬೇಕು. ಆಗ ಸುಲಭವಾಗಿ ಬರ್ತದೆ. ಪ್ರಾಕ್ಟೀಸ್ ಮಾಡದೆ ಹೋದರೆ ಒಮ್ಮೆಲೆ ನನಗೆ 2 ಮಗ್ಗಿ ಬಂದ್ಬಿಡ್ತು, 18 ಮಗ್ಗಿ ಬಂದ್ಬಿಡ್ತು, 19 ಮಗ್ಗಿ ಬಂದ್ಬಿಡ್ತು, ಬರಲ್ಲ. ಅದನ್ನು ಮೊದಲು ಜ್ಞಾನ ಕ್ರಿಯೆ ಎರಡೂ ಬೇಕು. ಜ್ಞಾನ ಏನಿದೆಯಲ್ಲ ಮೊದಲು ನಾವು ತಿಳ್ಕೋಬೇಕು. ತಿಳ್ಕೊಂಡದ್ದನ್ನು ಪ್ರಯೋಗ, ಕ್ರಿಯೆ, ಆಚರಣೆಯಲ್ಲಿ ಅದು ಬರಬೇಕು. ಆಗ ನಾವು ಶ್ರೀಮಂತಿಕೆ, ಆರೋಗ್ಯ, ಆಯುಷ್ಯ ಇವೆಲ್ಲವನ್ನು ಪಡಿತೀವಿ. ಏನಂಗಂದರೆ ಈಗ ನಾವು ಶ್ರೀಮಂತಿಕೆಯನ್ನು ಪಡ್ಕೋಬೇಕಾದ್ರೆ ಶ್ರೀಮಂತಿಕೆಯನ್ನು ಪಡ್ಕೊಳ್ತಕ್ಕಂಥ ದಾರಿ ಯಾವುದು? ವ್ಯಾಪಾರ, ಉದ್ಯಮ. ಆ ಉದ್ಯಮದಲ್ಲಿ ನಾವು ತೊಡ್ಕೋಬೇಕು. ನಿಮ್ಗೆ ಯಾವುದು ಮನಸ್ಸು ಒಪ್ತದೆ ಅಂಥ ಉದ್ಯಮವನ್ನು, ಅಂತಹ ವ್ಯಾಪಾರವನ್ನು ನೀವು ಆರಂಭ ಮಾಡಬೇಕು. ಅದನ್ನು ಮಾಡಿದರೆ ಆಗ ನಿಮ್ಮ ಶ್ರೀಮಂತಿಕೆ ಸುಲಭವಾಗಿ ಅವೆಲ್ಲ ಬರ್ತಾ ಹೋಗ್ತದೆ. ಸುಮ್ಮನೆ ಕೂತ್ಕೊಂಡು 24 ಗಂಟೆ ಕೂತ್ಕೊಂಡು ನನಗೆ ಶ್ರೀಮಂತಿಕೆ ಕೊಡು ಬರೋದಿಲ್ಲ. ಧ್ಯಾನ ಮಾಡಿದಾಗ ಏನಾಗ್ತದೆ ಅಂತೇಳಿದರೆ, ಇದಕ್ಕೇನಿದೆಯಲ್ಲ ಇದನ್ನು ಆಜ್ಞಾಚಕ್ರ ಅಂತಾರೆ. ಇಲ್ಲಿ ಒಂದು ದಿವಸಕ್ಕೆ 16,000ದಿಂದ 60,000 ಸ್ಫುರಣಗಳು ಉಂಟಾಗ್ತವೆ. ಅಂದ್ರೇನು? ಸ್ಪಂದನಗಳು. ಅವು ಜ್ಞಾನದ ಸ್ಪಂದನಗಳವು. ಅವುಗಳಲ್ಲಿ ನಾವು ಅಷ್ಟೆಲ್ಲವನ್ನು ಗ್ರಹಿಸ್ತೇ ಹೋದರೂ ಯಾವುದಾದ್ರೂ ಒಂದು ಸ್ಪಂದವನ್ನು ಗ್ರಹಿಸಿಕೊಂಡು ಆ ಬೆಳಕಿನಲ್ಲೇ ನಾವು ಹೆಜ್ಜೆ ಇಟ್ಟರೆ ಆರೋಗ್ಯ, ಶ್ರೀಮಂತಿಕೆ, ದೀರ್ಘಾಯುಷ್ಯ ಎಲ್ಲ ಪಡ್ಕೊತೇವೆ. ಸುಖ, ಸಂತೋಷ, ಭೋಗ, ಭಾಗ್ಯ. ಹೀಗೆ ಧ್ಯಾನ ಇದೆಯಲ್ಲ, ನಾವು ಪಡ್ಕೊಳ್ಳೋದನ್ನು ಅದು ಬೆಳಕು ಟಾರ್ಚ್ ಬಿಟ್ಟು ತೋರಿಸ್ತದೆ. ಧ್ಯಾನ ಮಾಡಿದಾಗ ಈ ದಾರಿಲಿ ಹೋಗು ನೀನು ಶ್ರೀಮಂತನಾಗ್ತೀಯಾ, ಈ ದಾರಿಲಿ ಹೋಗು ನೀನು ಆರೋಗ್ಯವಂತನಾಗ್ತೀಯಾ, ಈ ದಾರಿಲಿ ಹೋಗು ನೀನು ದೀರ್ಘಾಯುಷ್ಯ ಆಗ್ತೀಯಾ. ಅಂದರೆ ನೀವು ಧ್ಯಾನ ಮಾಡಿದಾಗ ನಮಗೆ ಒಳ್ಳೆಯ ದಾರಿ ನಮಗೆ ಗೋಚರ ಆಗ್ತದೆ. ಆ ಒಳ್ಳೆಯ ದಾರಿಯಲ್ಲಿ ನಾವು ನಡೆದರೆ ಜ್ಞಾನ ಮತ್ತು ಕ್ರಿಯೆ. ಈಗ ಹಣ್ಣು ಸಿಹಿಯಾಗಿದೆ ಅಂತ ಕೂತ್ಕೊಂಡ್ರೆ ಅದು ಸಿಹಿ ಅನುಭವಕ್ಕೆ ಬರ್ತದ? ಮಾವಿನ ಹಣ್ಣನ್ನು ಕೈಗೆ ತಗೋಬೇಕು, ಬಾಯಿಗೆ ಹಾಕೊಂಡು ಬಾರಿಸ್ಬೇಕು, ಆಗ ಸಿಹಿ. ಹಾಗೆ ಶ್ರೀಮಂತನಾಗಬೇಕು ಅಂದ್ರೂ ಹಂಗೇನೆ ಶ್ರೀಮಂತನಾಗುವ ದಾರಿ ಇರ್ತದಲ್ಲ, ಆ ದಾರಿಯಾಗ ನಾವು ಕ್ರಿಯೆಗೆ ಪ್ರಾಯೋಗಿಕವಾಗಿ ತೊಡಕೋಬೇಕು. ತೊಡಕೊಂಡ್ರೆ ಧ್ಯಾನ ಮಾಡಿದಾಗ ಶ್ರೀಮಂತನಾಗುವ ದಾರಿಯನ್ನು ಧ್ಯಾನ ನಮಗೆ ಟಾರ್ಚ್ ಹಾಕಿ ಬೆಳಕಾಕಿ ತೋರಿಸ್ತದೆ. ಈ ದಾರಿಯಲ್ಲಿ ಹೋಗು ನೀನು ಶ್ರೀಮಂತನಾಗ್ತೀಯಾ, ಈ ದಾರಿಯಲ್ಲಿ ಹೋಗು ನೀನು ಆರೋಗ್ಯವಂತನಾಗ್ತೀಯಾ, ಈ ದಾರಿಯಲ್ಲಿ ಹೋಗು ನೀನು ದೀರ್ಘಾಯುಷ್ಯ ಆಗ್ತೀಯಾ, ಇದು ಸರಿಯಾದ ದಾರಿ ಅನ್ನುವ ದಾರಿ ನಮಗೆ ತಿಳಿತದೆ. ಅಲ್ರಿ, ಇಷ್ಟು ವರ್ಷ ನೀವು ಶಾಲಾ ಕಾಲೇಜು ಅಭ್ಯಾಸ ಮಾಡಿದಿರಿ, ಅಲ್ಲಿ ಯಾರಾದರೂ ನಿಮಗೆ ಶ್ರೀಮಂತರಾಗುವ, ಆರೋಗ್ಯವಂತರಾಗುವ, ದೀರ್ಘಾಯುಷ್ಯ ಆಗುವ ಪಾಠ ಹೇಳ್ಕೊಟ್ಟಾರ? ಇಲ್ಲ. ಮತ್ತು ಧ್ಯಾನ ಮಾಡಿದರೆ ಇಷ್ಟೆಲ್ಲ ಸುಲಭವಾಗಿ ಬರ್ತದೆ ಅಂದರೆ ಮತ್ತು ಯಾಕೆ ಧ್ಯಾನ ಮಾಡಬಾರ್ದು? ಏನು ಕಾಸು ಖರ್ಚಾಗ್ತದ? ಇಲ್ವಲ್ಲ. ನೀವೇ ನನಗೆ ಕಾಸು ಕೊಡ್ಬೇಕಾ? ಇಲ್ಲ. ನಾ ಏನು ಹೇಳಿದ್ದೀನಿ ಅದನ್ನು ನೀವು ತಿಳ್ಕೊಳ್ಳೋದು, ಅದ್ರಾಗ ನೀವು ಪ್ರಾಕ್ಟೀಸ್ ಮಾಡೋದು ಅಷ್ಟೇ. ಗೊತ್ತಾಗದೆ ಹೋದರೆ ಇನ್ನೊಮ್ಮೆ ವಿಡಿಯೋ ಆರಂಭದಿಂದ ನೋಡಿ ಗೊತ್ತಾಗುತ್ತೆ, ಇನ್ನೊಮ್ಮೆ ನೋಡಿ, ಇನ್ನೊಮ್ಮೆ ಕೇಳಿ ಗೊತ್ತಾಗುತ್ತೆ. ಆದ್ದರಿಂದ ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ಆರೋಗ್ಯವಂತರಾಗಿ, ಧ್ಯಾನ ಮಾಡಿ ದೀರ್ಘಾಯುಷ್ಯವನ್ನು ಪಡೀರಿ. ಆರೋಗ್ಯ ಕೆಟ್ಟದ ಅಂತೇಳಿ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ ತಗೊಳ್ಳೋದಲ್ಲ. ನೀವು BP, ಶುಗರ್ ಟ್ಯಾಬ್ಲೆಟ್ಸ್ ಜೀವನ ಪರ್ಯಂತ ತಗೋತಾನೆ ಹೋಗ್ಬೇಕು. ತಗೊಂಡ್ರೆ ಏನಾಗುತ್ತೆ? ಅವ್ರು ಕಂಟ್ರೋಲ್ ಮಾಡ್ತೀವಿ ಅಂತಾರೆ, ಕಂಟ್ರೋಲು ಆಗಲ್ಲ, ಏನೂ ಆಗಲ್ಲ, ಮತ್ತು ನುಂಗ್ತಾನೆ ಇರಬೇಕು, ಇನ್ನೂ ಬೇರೆ ರೋಗ ಬರ್ತದೆ. ಧ್ಯಾನ ಮಾಡಿದ್ರೆ ಹಂಗೇನಿಲ್ಲ, ಶುಗರು BP ವಾಸನೆ ಆಗುತ್ತೆ. ವಿಶ್ವಶಕ್ತಿಗೆ ಪ್ರಣಾಮಗಳು. ನನ್ನ ಶುಗರ್ ಗುಣ ಆಗಿಬಿಟ್ಟಿದೆ, ನನ್ನ BP ಹೊಟ್ಟೋಗ್ಬಿಟ್ಟಿದೆ, ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ಎಲ್ಲ ಕಾಯಿಲೆ ಎಲ್ಲ ಗಡಿಪಾರು ಮಾಡಿದ್ದೇನೆ, ನಾನು 100ಕ್ಕೆ 100 ಆರೋಗ್ಯವಂತನಾಗಿದ್ದೇನೆ ಅಂತ ಹೇಳಿ ನಿಮ್ಗೆ ಆರೋಗ್ಯ ಬರದೆ ಹೋದ್ರೆ ಕೇಳಿ. ಅಂದ್ರೇನು? ಮೊದಲು ನಾವು ಧ್ಯಾನವನ್ನು ಕಲಿಬೇಕು. ಧ್ಯಾನವನ್ನು ಕಲಿದೆ ನನಗೆ ಸುಮ್ಮನೆ ಈಗ ಮಗ್ಗಿಯನ್ನು ಕಲಿತರೆ ನಂತರ ಗಣಿತ ಬರ್ತದೆ. ಮಗ್ಗಿನೇ ಕಲಿದೆ ನಾನು ಕ್ಯಾಲ್ಕುಲಸ್ಸು, ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಇವೆಲ್ಲ ಪಾಠ ಮಾಡಿಬಿಡ್ತೀನಿ ಅಥವಾ ಇವೆಲ್ಲ ಕಲ್ತ್ಕೊಂಡ್ಬಿಡ್ತೀನಿ ಅಂದರೆ ಬರೋಲ್ಲ. ಮೊದಲು ಲೆಕ್ಕ ಕಲಿಬೇಕು. ಹಂಗೆ ಧ್ಯಾನವನ್ನು ಮೊದಲು ಕಲಿಬೇಕು. ಎಂಥ ಧ್ಯಾನವನ್ನು ಈಗ ನಾನು ಹೇಳ್ಕೊಟ್ಟಿದ್ದೀನಿ. 1 ಉಸಿರಾಟವನ್ನು ಹೇಳ್ಕೊಟ್ಟಿದ್ದೀನಿ, 6 ಉಸಿರಾಟವನ್ನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ 24 ಉಸಿರಾಟವನ್ನು ಮಾಡಿ 1 ಗಂಟೆಗೆ ಧ್ಯಾನಕ್ಕೆ ಕುಳಿತುಕೊಂಡಾಗ ಬೆಳಗಿನ 4ರಿಂದ 6 ಗಂಟೆ ವೇಳೆಯಲ್ಲಿ
ನೀವೆಷ್ಟು ಅಭ್ಯಾಸವನ್ನು ಮಾಡಬೇಕು ಅಂತೇಳಿದರೆ ಪ್ರಾಣಾಯಾಮ, ಒಂದು ಪ್ರಾಣಾಯಾಮಕ್ಕೆ 24 ಉಸಿರಾಟ. ಅಂತಹ 3 ಪ್ರಾಣಾಯಾಮವನ್ನು ನೀವು ಬೆಳಗಿನ ವೇಳೆಯಲ್ಲಿ ಅಭ್ಯಾಸ ಮಾಡಬೇಕು. ಬೆಳಗಿನ 4 ಗಂಟೆಯಿಂದ 6 ಗಂಟೆಯವರೆಗೆ 3 ಪ್ರಾಣಾಯಾಮವನ್ನು 24 ಉಸಿರಾಟ 24 ಉಸಿರಾಟ ಅಂದರೆ ಒಟ್ಟು 72 ಉಸಿರಾಟದ 3 ಪ್ರಾಣಾಯಾಮವನ್ನು ಬೆಳಗಿನ 4 ಗಂಟೆಯಿಂದ 6 ಗಂಟೆ ವೇಳೆಯಲ್ಲಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ತಾ ಇದ್ದಾಗಲೇ ವಿಶ್ವಶಕ್ತಿಗೆ ಪ್ರಣಾಮಗಳು, ವಿಶ್ವಶಕ್ತಿಗೆ ವಂದನೆಗಳು. ನಾನು ಶ್ರೀಮಂತನಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ದೀರ್ಘಾಯುಷ್ಯಾಗಿದ್ದೇನೆ ಅಂತ ಹೇಳ್ಕೊತ ಹೋಗ್ಬೇಕು. ನನಗೆ ಬೇಕಾದಷ್ಟು ದುಡ್ಡು ಬಂದಿದೆ, ನನ್ನ ಅಕೌಂಟಿಗೆ ದುಡ್ಡು ಜಮಾ ಆಗಿದೆ, ನಾನು ಬೇಕಾದಷ್ಟು ನನ್ನ ಪರ್ಸೊಳಗೆ ದುಡ್ಡು ಜಣ ಅಂತ ಅದ, ನಾನು ಎಲ್ಲ ವ್ಯಾಪಾರ ಉದ್ಯಮದೊಳಗೆ ಪರಿಣತನಾಗಿದ್ದೇನೆ, ನನ್ನ ಎಲ್ಲ ವ್ಯಾಪಾರ ಚಂದ ನಡೀತಾ ಇದೆ. ಹಾಗೆ ನೀವು ನಿಮ್ಮ ಕಾಯಕದಲ್ಲಿ ತೊಡ್ಕೋಬೇಕು. ಹಂಗೆ ತೊಡ್ಕೊತ ಹೋದರೆ, ಹಿಂಗೆ ಧ್ಯಾನ ಮಾಡ್ಕೊತ ಹೋದರೆ ದುಡ್ಡಿನ ಮಳೆನೇ ನಿಮಗೆ ಸುರಿದು ಬಿಡ್ತದೆ, ಬಂಗಾರದ ಮಳೆನೇ ಸುರಿತದೆ. ಇದನ್ನು, ಈ ವಿಡಿಯೋಗಳನ್ನು ನೀವು ಮತ್ತೆ ಮತ್ತೆ ನೋಡಿ. ಒಮ್ಮೆಲೆ ಅರ್ಥ ಆಗದೆ ಹೋದರೆ ಆರಂಭದಿಂದ ಇನ್ನೊಮ್ಮೆ ನೋಡಿ. ಆಗ ನೋಡ್ತಾ ಹೋದಾಗ ನೀವು ಶ್ರೀಮಂತರಾಗೋದು, ಆರೋಗ್ಯವಂತರಾಗೋದು, ದೀರ್ಘಾಯುಷ್ಯಗಳಾಗೋದು ತಿಳಿತದೆ. ಈಗ ಅನೇಕರ ಕಾಲು ನೋವು, ಮಂಡಿ ನೋವು, ಏನೇನೋ ಕೈ ನೋವು, ಭುಜ ನೋವು, ಕತ್ತು ನೋವು, ಯಾವ ಟ್ಯಾಬ್ಲೆಟ್ಸು ಬೇಡ, ಏನು ಬೇಡ. ನಾ ಹೇಳ್ದಂಗೆ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ವಿಶ್ವಶಕ್ತಿಗೆ ಪರಮಾತ್ಮ ಪರವಸ್ತು ಹೇಳ್ಕೊಂತ ಇರಿ. ನಾನು ಆರೋಗ್ಯವಾಗಿದ್ದೇನೆ ಅಂತ ನಿಮ್ಗೆ ಆರೋಗ್ಯ ಆಗಲೇ ಬಂದೇ ಬಿಟ್ಟಿರುತ್ತೆ. ಮತ್ತು ಪ್ರಾಣಾಯಾಮ, ಧ್ಯಾನವನ್ನು ಅಭ್ಯಾಸ ಮಾತ್ರ ಮಾಡಬೇಕು. ಹೀಗೆ ಅಭ್ಯಾಸ ಮಾಡೋದನ್ನು ಈಗ 24 ಉಸಿರಾಟ ಹೇಳ್ಕೊಟ್ಟಿದ್ದೇನೆ. ಆದರೆ ಕೆಲವು ಸಲ ಏನಾಗುತ್ತೆ, ನಮಗೆ ಧ್ಯಾನ ಮಾಡುವ ಯೋಗ್ಯತೆ ಇರಲ್ಲ. ಆ ಧ್ಯಾನ ಮಾಡುವ ಯೋಗ್ಯತೆಯನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಬರ್ತದೆ. ಅದು ಹೇಗೆ ಅನ್ನೋದನ್ನು 3 ವಚನಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ಈಗಾಗಲೇ ಬಹಳ ಉದ್ದ ಆಗಿರುವುದರಿಂದ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೇನೆ.